ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ. ನಾನು ಕೇಳಿದಾಗೆ ನೀವು ವೈದ್ಯ ವೃತ್ತಿಯನ್ನು ಮಾಡ್ತಿದ್ದೀರಾ ಅಂತ ಕೇಳಲ್ಪಟ್ಟೆ ನಾನು. ಅದರ ಮಧ್ಯದಲ್ಲಿ ನನಗೆ ಒಂದು ಸ್ವಲ್ಪ ಫಸ್ಟ್ ತುಂಬ ಸಂತೋಷ ಆಯ್ತು. ಆಗ್ಬೋದು ನೀವು ಅಂದರೆ ಬ್ಯುಸಿ ಇರ್ತೀರ ತುಂಬ, ನಿಮ್ಮ ಕ್ಲಿನಿಕ್ ಇರ್ಬೋದು ಅಥವಾ ಬೇರೆ ಯಾವುದೋ ವಿಷಯಗಳಲ್ಲಿ. ಅದರ ಮಧ್ಯದಲ್ಲಿ ಈ ಒಂದು ಭಾಗವನ್ನು ಆರಿಸ್ಕೊಂಡದ್ದು ತುಂಬ ಸಂತೋಷ, ಕರ್ತನಿಗೆ ಸ್ತೋತ್ರವಾಗಲಿ. ಅದರ ಮಧ್ಯದಲ್ಲಿ ನೀವು ಇದು ಹೇಳಬೇಕಂದ್ರೆ ಬ್ರದರ್ ದೇವ್ರ ಕೃಪೆ. ಈಗ ನಾನು ವೃತ್ತಿಯಲ್ಲಿ ಇದ್ದೇನೆಂದರೆ, ನಾನು ಈ ಸ್ಥಾನದಲ್ಲಿದ್ದೇನೆಂದರೆ ಅದು ಕೇವಲ ಯೇಸು ಮಾಡಿದ ಕೃಪೆ. ಅದು ಬಿಟ್ಟು ನನ್ನ ಯಾವ ಸ್ವಬಲ ಅಲ್ಲ ಅಥವಾ ನನ್ನ ಯಾವ ಬುದ್ಧಿಶಕ್ತಿ ಅಲ್ಲ. ಯಾಕೆಂದರೆ ನಾನು ಓದು ಬೆಳೆದಿದ್ದು ಹುಟ್ಟು ಬೆಳೆದೆಲ್ಲ ಒಂದು ಸಾಮಾನ್ಯ ಸಣ್ಣ ಹಳ್ಳಿಯಲ್ಲಿ, ದೊಡ್ಡ ಸಿಟಿ ಅಲ್ಲ. ಅಲ್ಲಿ ನನಗೆ ವಿದ್ಯಾಭ್ಯಾಸ ಸಿಕ್ಕಿದ್ದು ಸಾಧಾರಣನೇ. ಅದು ಮತ್ತು ನಾನು ಓದೋದಲ್ಲಿ ಅಂತ ದೊಡ್ಡ ಒಂದು ಜ್ಞಾನಿ ಅಂತನಲ್ಲ, ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್. ಆದರೆ ದೇವರು ನನ್ನ ಜೀವಿತ ಮುಟ್ಟಿದಾಗ ನನ್ನ ಜೀವಿತ ಬದಲಾಯಿತು. ಹಾಗಾಗಿ ನನ್ನ ಜೀವಿತ ದೇವ್ರು ಒಪ್ಪಿಸ್ಕೊಟ್ಟೆ. ದೇವರೇ ನೀನು ಏನೇ ಮಾಡ್ತೀನಿ ಅಂದರೆ ನಾನು ನನ್ನ ಜೀವಿತನ ಒಪ್ಪಿಸ್ಕೊಡ್ತೇನೆ, ನನ್ನ ಜೀವಿತ ನೀನು ರೂಪಿಸು ಅಂತ. ಹಾಗಾಗಿ ನನ್ನ ಜೀವಿತನ ದೇವರು ಬದಲಾಯಿಸಿದ. ಈಗಲೂ ಕೂಡ ನಾನು ನನ್ನ ಕೆಲಸ ಜೊತೆಗೆ ನಾನು ಸೇವೆನೇ ಮಾಡ್ತೇನೆ. ಕೆಲಸ ನನ್ನ ಅದೊಂದು ಪಾರ್ಟ್ ಟೈಮ್, ನನ್ನ ಸೇವೆ ಫುಲ್ ಟೈಮ್. ಆ ರೀತಿಯಲ್ಲಿ ನಾನು ನನ್ನ ಇದನ್ನು ಮಾಡ್ತಾ ಇದ್ದೀನಿ, ಸೇವೆನ ಮಾಡ್ತಾ ಇದ್ದೇನೆ. ಕೆಲ ಜನ ಈ ಒಂದು ವೇದಿಕೆಯಲ್ಲಿ ತುಂಬ ಸೇವಕರನ್ನು ಅಥವಾ ಆರಾಧನಾ ನಾಯಕರನ್ನು ನಾನು ಈ ಒಂದು ಸಂದರ್ಶನದಲ್ಲಿ ಕೆಲವರ ತುಂಬ ಅಂದರೆ ಜೀವಿತದಲ್ಲಿ ಎಲ್ಲರಿಗೂ ಕಷ್ಟ ಇದೆ. ದೇವರು ವಾಕ್ಯನ ಹೇಳ್ತದೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಅದೇ ಲೋಕವನ್ನು ನನಗೆ ಜಯಿಸಿದೆ ಅನ್ನೋದು. ಆದರೆ ಹಾಡುಗಳು ಅಂದರೆ, ಯಾಕಂದರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ, ತುಂಬ ಜನ ಇರ್ತಾರೆ. ಈಗ ನಿಮ್ಮಂತೆ 10 ವರ್ಷ ತಗೊಂಡ್ರಿ ನೀವು, ಹಾಗೆ ಎಷ್ಟೋ ಜನ ಹಾಡುಗಳನ್ನು ಪುಸ್ತಕದಲ್ಲಿ ಬರೆದಿಟ್ಕೊಂಡವರು ಅಥವಾ ರೆಕಾರ್ಡ್ ಮಾಡಿ ತುಂಬ ಜನ ಇರ್ಬೋದು. ಅವರಿಗೊಂದು ಪ್ರೇರೇಪಣೆ, ನಾನು ಕೂಡ CD ಮಾಡಬೇಕು. ಯಾಕಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಿದ್ರು ಮೊದಲು CD. ಈಗ ಅಂದರೆ ದೇವರಿಗೆ ಸ್ತೋತ್ರ. ಯಾಕಂದರೆ ಕನ್ನಡದಲ್ಲಿ ಇಂದು ದೇವರು ಅನೇಕ ಯವನಸ್ಥರನ್ನು, ಸೇವಕರನ್ನು ಅಥವಾ ನಾರದ ನಾಯಕರನ್ನು ಈ ಒಂದು ನಮ್ಮ ಕನ್ನಡದ ಜನತೆಗೆ ದೇವರು ಅನೇಕ CDಗಳನ್ನು ಕೊಟ್ಟಿದೆ. ಯಾಕಂದರೆ ಒಂದು ಸಮಯ ಇತ್ತು ನಾವು ಬೇರೆ ಬೇರೆ ಭಾಷೆ ಹಾಡುಗಳನ್ನು ಭಾಷಾಂತರ ಮಾಡಿ ಆರಾಧನೆ ಮಾಡ್ತಿದ್ದು ಒಂದು ದಿನ. ದೇವರಿಗೆ ಸ್ತೋತ್ರ, ಇಂದು ಕನ್ನಡದಲ್ಲಿ ಬೇಕಾದಷ್ಟು ಹಾಡುಗಳಿದೆ. ನಮ್ಮದು ಆಸೆ ಅಂದರೆ ಇನ್ನೂ ಹೆಚ್ಚಾಗಿ ಆರಾಧನಾ ನಾಯಕರುಗಳು ಬರಬೇಕು. ಅಂದರೆ ಅವರಿಗೆ ಸಪೋರ್ಟ್ ಮಾಡೋರು ಇಲ್ಲ. ಈಗ ನೀವೀಗ ನಮ್ಮ ಕಾರ್ಯಕ್ರಮದ ಮೇನ್ ಮತ್ತೊಂದು ಉದ್ದೇಶ ಏನಂದರೆ, CD-ಯನ್ನು ತಗೊಳ್ತಾರೆ ಕಡಿಮೆ ರೇಟಿಗೆ. ಆದರೆ ಆ CD-ನ ಹಿಂದೆ ಇರುವಂಥ ಒಂದು ನೋವಿರ್ಬೋದು, ಅದು ಪಟ್ಟಂಥ ಪ್ರಯಾಸ ಇರ್ಬೋದು, ಅದಕ್ಕೆ ಪಟ್ಟಂಥ ಕಷ್ಟಗಳಿರ್ಬೋದು, ಎಲ್ಲ CD-ಯಲ್ಲಿ ಎಲ್ಲರದ್ದು ಕೂಡ ಇದೆ. ಅದು ನಾನು ಹೇಳ್ತೇನೆ. ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ಎಷ್ಟೇ ಒಬ್ಬ ಹಣವಂತನಾಗಿರ್ಬೋದು, ಅದು ಎಷ್ಟು ಕಡು ಕಷ್ಟದಲ್ಲಿ CD ಮಾಡಿದವರು ಈ ಒಂದು ವೇದಿಕೆಯಲ್ಲಿ ಸಂದರ್ಶನ ಮಾಡಿದೆ, ಅದು ಎಲ್ಲರ ಹಿಂದೆ ಒಂದೊಂದು ರೀತಿಯ ನೋವು ಇರ್ಬೋದು. CD ತಗೊಳ್ತಾರೆ, CD-ಯಲ್ಲಿ ಅವರದ್ದು ಫೋಟೋ ನೋಡಿದ್ರೆ, ಆದರೆ ಅವರ ಮುಖ, ಅವರದ್ದು ಮಾತಾಡೋದು ಭಾವ ಇರ್ಬೋದು ಅಥವಾ ಅವರೊಂದು ನೋವು ಇರ್ಬೋದು, ಶೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಅದೇ. ಅಂದರೆ ಈ ನಿಮ್ಮ ಹಾಡಿನ ಒಂದು ನೋವು ಅಥವಾ ಅದು ಸಂತೋಷ, ಅದು ನೀವು ಹೇಳಿದ್ರಿ, ಅದೆಲ್ಲ ಜನರಿಗೆ ತೋರ್ಪಡಿಸುವಾಗ ಗೊತ್ತಾಗ್ತದೆ. ಅದರಲ್ಲಿ ಹಿಂದೆ ಎಷ್ಟು ಅವರೊಂದು ಕಷ್ಟವನ್ನು ಪಟ್ಟಿದ್ದಾರೆ, ಅಥವಾ ಎಷ್ಟೊಂದು ಸಮಯ ವ್ಯರ್ಥ ಮಾಡಿರ್ಬೋದು, ಅಥವಾ ಎಷ್ಟು ಹಣ ವ್ಯರ್ಥ ಮಾಡಿರ್ಬೋದು, ಅಂದರೆ ಅದಕ್ಕಾಗಿ ಎಷ್ಟು ಕಷ್ಟಪಟ್ಟಿರ್ಬೋದು. ಅದು ಹೇಳಬೇಕಂದ್ರೆ ನಾವು ದೇವರಿಗೆ ಏನೇ ಮಾಡಿದ್ರು ಕಮ್ಮಿನೇ. ಅದು ನಿಜ, ಅದು ಮಾತ್ರ ಅದು ಹೌದು, ನಾನು ಒಪ್ಕೊತೀನಿ. ಕೆಲವೊಂದು ಸಾತಿ ಬೇಸರ ಆಗ್ತದೆ. ಈಗ ನಾವು CDs ಮಾಡಿರ್ತೀವಿ, CDs ತಗೊಳ್ಳೋದಿಲ್ಲ. ಅದು ಕರ್ನಾಟಕದಲ್ಲಿ ಸ್ವಲ್ಪ ತುಂಬ, ಬೇರೆ ರಾಜ್ಯದಲ್ಲಿ ಸ್ವಲ್ಪ ಒಳ್ಳೆ ಪ್ರೋತ್ಸಾಹ ಮಾಡ್ತಾರೆ, ಕರ್ನಾಟಕದಲ್ಲಿ ಅದು ಸ್ವಲ್ಪ ಕಡಿಮೆ. ಆದರೆ ದೇವರು ಬದಲಾವಣೆ ಮಾಡ್ತಾ ಇದ್ದಾನೆ, ಸಂತೋಷದ ಸುದ್ದಿ. ಅಂದರೆ ನಮ್ಮ CD ಹೆಚ್ಚು ಹೋಗಿಲ್ಲ ಅಂದ್ರೂ ಜನಕ್ಕೆ ಅದು ಮುಟ್ತಾ ಇದೆ, ಅದನ್ನೇ ಸಂತೋಷ. ಇವತ್ತು ನಾವು ಮಾಡೋ ಉದ್ದೇಶ ಏನಂದ್ರೆ ಕರ್ತನ ನಾಮನ ಮಹಿಮೆ ಪಡಿಸಬೇಕು. ಇವತ್ತು ನಾವು CD ಮಾಡಿದಲ್ಲಿ ಅಂಥದನ್ನು ಗಳಿಸಕ್ಕಾಗಲ್ಲ, ಆದರೆ ಒಂದು ಆತ್ಮ ರಕ್ಷಣೆ ಅಂದರೆ ಅದರ ಸಂತೋಷ ಬೇರೆ. ಈಗ ನಾವು ಇದನ್ನ ಆದಷ್ಟು ನಾವು ಬೇರೆ ಬೇರೆ ಇದರಲ್ಲಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅದನ್ನ ಪ್ರಮೋಟ್ ಮಾಡ್ತಿದ್ದೀವಿ. ಅನ್ಯ ಜನರು ನೋಡ್ತಾರೆ, ಕ್ರೈಸ್ತರು ನೋಡ್ತಾರೆ. ಯಾರಿಗೋ ಒಂದು ಮಾತು, ನಾವೊಂದು ಸಾಂಗ್ ಮಾಡಿದ್ದೀವಿ, ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸು ಜೀವ ಅಂತ. ಆ ಸಾಂಗ್ನ ನಾವು ಇದರಲ್ಲಿ ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡಿದ್ವಿ. ಸುಮಾರು 1000 ಜನ ಅದು ನೋಡಿದ್ದಾರೆ. ಯಾರೋ ಒಬ್ರು ಅದನ್ನ ಕೇಳಿದಾಗ ಅವ್ರಿಗೆ ಸುವಾರ್ತೆ, ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸು ಜೀವ ಅಂದ್ರೆ ಅವ್ರು ಯಾವತ್ತೋ ದೇವರನ್ನು ಮುಟ್ತಾರೆ. ಅದು ನಮ್ಮ ಒಂದು ಬಹಳ ಹೃದಯದ ಆಸೆ. ಯಾರು ಒಂದು ಕೇಳಿ ಅದನ್ನ ದೇವರ ಕಡೆ ಬಂದ್ರೆ ಅದು ಸಂತೋಷ, ಅದರ ಸಂತೋಷ ಮತ್ತೆ ಅದಿಲ್ಲ. ಅದೇ ನಾನು ಕೇಳಿದೆ ಆವಾಗ ನಿಮ್ಮ ಹತ್ರ, ಉಳಿದ ಹಾಡುಗಳನ್ನು ನೀವು ಹೇಗೆ, ಅಂದರೆ ಕೆಲವು ಜನ ಅಂದರೆ ನಾನು ಆವಾಗ ಅದೇ ವಿಷಯ ನಾನು ಹೇಳ್ತಿದ್ದೆ. ಅಂದರೆ ಕಷ್ಟದ ಸಮಯ, ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ಏನೇನು ಸಮಸ್ಯೆಗಳಲ್ಲಿ ದೇವರ ಜೊತೆಯಲ್ಲಿ ಮಾತಾಡಿದ್ರು, ಆ ಥರ ನಿಮ್ಮ ಲೈಫಲ್ಲಿ ಹಾಡುಗಳು ಹೇಗೆ ಬಂತು ಭಾಷೆ? ಅಂದರೆ ನಾನು ನನ್ನ ಜೀವನ ಹಂತದಲ್ಲಿ ಬೇರೆ ಬೇರೆ ಪ್ರಾಂತ್ಯಕ್ಕೆ ನಾನು ಹೋದೆ. ಈಗ ನಾನು ಹೇಳಿದಾಗೆ ನಾನು PUC ಓದ್ಲಿಕ್ಕಾಗಿ ನಾನು ಬಳ್ಳಾರಿಲಿದ್ದೆ. ಅಲ್ಲೂ ಸುಮಾರು ಹಾಡು ಬರೆದೆ. ಅದರಲ್ಲಿ ನಾನು ಆಲ್ಬಮಲ್ಲಿ ಇನ್ನೊಂದು ಹಾಡಿದೆ, ಮಹಿಮೆಯುಳ್ಳ ದೇವನೀನೆ ಅಂತ. ಸೊ ಹಾಡು ಅಲ್ಲಿ ಬರೆದಿದ್ದ ಹಾಡು ಬಳ್ಳಾರಿಯಲ್ಲಿ. ಹೌದು. ಅಲ್ಲಿ ನಾನು ಒಂದು ರೂಮಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿ, ಅಂದರೆ ಸಭೆ ಯೌವನಸ್ಥರು ಗ್ಯಾದರ್ ಆಗಿ ಸ್ಪಿರಿಚುವಲ್ ಯೂತ್ ಗ್ಯಾದರಿಂಗ್ ಅಂತ ಮಾಡ್ತಿದ್ವಿ.
ಒಂದು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ನಾವು ಆರಾಧನೆ ಮಾಡೋದು, ದೇವರ ವಾಕ್ಯ ಹೇಳೋದು ಅದನ್ನು. ಸೊ ಅದೊಂದು ಬಾಡಿಗೆ ಮನೆಯಲ್ಲಿ ನಾವು ಸತತವಾಗಿ 1 ವರ್ಷ ನಾವು ಅಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ವಿ. ನಮ್ಗೆ ಯಾವ ಟೈಮ್ ಸಿಗುತ್ತೆ, 1 ವಾರದಲ್ಲಿ ಸಿಗುತ್ತಾ, ಸೊ 1 ಮಂತಲ್ಲಿ ಸಿಗುತ್ತಾ, ಸೊ ಸತತವಾಗಿ ನಾವು ಅಲ್ಲಿ ಪ್ರಾರ್ಥನೆ ಮಾಡಬೇಕಾದಾಗ ಆ ಓನರು ಒಂದು ದಿವಸ ಸಡನ್ನಾಗಿ ಬಂದುಬಿಟ್ಟು ನೀವು ಮನೆ ಖಾಲಿ ಮಾಡಿ ಅಂದರು. ಅಂದರೆ ಅವರಿಗೆ ನಾವು ಅಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟ ಇಲ್ಲ. ಸೊ ನನಗೆ ಅದು ಭಾಳ ಬೇಸರ ಆಯಿತು. ನಾನು ಸೆಕೆಂಡ್ ಇಯರ್ ಎಕ್ಸಾಮ್ಸಿಗೆ ನಾನು ಸಿದ್ಧನಾಗ್ತಿದ್ದೆ. ಸೊ ಆ ಸಮಯದಲ್ಲಿ ಸಡನ್ನಾಗಿ ಮನೆಯನ್ನು ಖಾಲಿ ಮಾಡಿ ಅಂದರೆ ನಾನು ಹುಡ್ಕೋಕ್ಕೂ ಆಗಲ್ಲ, ಅತ್ಲಾಗಿ ನಾನು ಓದಲಿಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ. ನಾನು ಮನೆಯಲ್ಲೇ ಹೇಳಿದೆ, ಈ ರೀತಿ ಆಗಿದೆ, ಹೀಗೆ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ ಅಂತ. ಆವಾಗ ಅವರೆಲ್ಲ ಆಯಿತು ಹುಡ್ಕೋಣ, ಪ್ರಾರ್ಥನೆ ಮಾಡೋಣ, ದೇವ್ರ ಮಾರ್ಗ ತೆರಿತಾನೆ ಅಂತ. ಆ ಸಮಯದಲ್ಲಿ ನನಗೆ ಒಂದು ಹಾಡು ದೇವ್ರು ಕೊಟ್ಟನು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ ನಾನು ನಿನಗೂ ಸೇವೆಗೋಸ್ಕರ ನಾನು ಎಲ್ಲ ಒಟ್ಟಾಗಿ ನಾವು ಸಹೋದರರು ಬಂದು ಕೂಡಿ ನಾವು ಆರಾಧನೆ ಮಾಡ್ತಿದ್ವಿ, ಇನ್ನು ನಮಗೆ ಇಲ್ಲಿ ಸ್ಥಳ ಕೊಡ್ತಿಲ್ಲಲ್ಲ ಅಂತ ಭಾಳ ಬೇಸರ ಆಯ್ತು ನಮಗೆ. ಆಗ ದೇವರು ನನಗೆ ಒಂದು ವಾಕ್ಯ ನೆನಪು ಮಾಡಿದನು. ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಯೆಶಾಯ ಪ್ರವಾದನೆ ಅಂತ ನೋಡ್ತೇವೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಆತನಿಗೆ ಆಕಾಶನೇ ಸಿಂಹಾಸನ, ಭೂಮಿಯೇ ಪಾದಪೀಠ. ಆತನಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಆತನಿಂದ ಅಸಾಧ್ಯವಾದದ್ದು ಒಂದೇ ಇಲ್ಲ. ನಾವು ಕೆಲವೊಂದು ಸರ್ತಿ ದೇವರನ್ನ ಚಿಕ್ಕದಾಗಿ ನೋಡ್ತೇವೆ, ನಾವು ಸಮಸ್ಯೆನ ನೋಡ್ಬಿಟ್ಟು ಭಯ ಪಟ್ಬಿಡ್ತೀವಿ. ನನ್ನ ಜೀವಿತದಲ್ಲಿ ಹಂಗೆ ಆಯಿತು. ಅದೊಂದು ಸಣ್ಣ ಸಮಸ್ಯೆ ಏನಂದರೆ ಮನೆ ಶಿಫ್ಟ್ ಮಾಡಬೇಕು ಅಷ್ಟೇ. ನಿನ್ನ ಇಡೀ ಆಕಾಶ ನಂದು, ಭೂಮಿನೇ ನಂದು, ನನ್ನ ಪಾದಪೀಠ, ನೀನು ಯಾಕೆ ಚಿಂತೆ ಮಾಡ್ತೀಯಾ, ನೀನು ಆರಾಮಾಗಿ ಇರು, ನಾನು ನಿನಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ. ಆಗಿದ್ದು 1 ವಾರದಲ್ಲಿ ನನಗೆ ಯಾರೊಬ್ಬರು ಬಂದು ಮನೆ ಖಾಲಿದೆ ಅಂತ ಹೇಳಿದ್ರು. ನಾನು ಸುಲಭವಾಗಿ ಆ ಮನೆಗೆ ಶಿಫ್ಟ್ ಆದೆ. ಆವತ್ತು ನನಗೆ ಅಂದರೆ ಆ ದಿನ ನಾವು ಪ್ರಾರ್ಥನೆ ಮಾಡಿದ್ನಲ್ಲ, ಆವಾಗ ಒಂದು ಹಾಡು ಸಿಕ್ತು, ಅದೇ ಆಕಾಶ ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ. ಹಾಡಿನ ಚರಣ ಆಗಿ ಬರ್ತದೆ, ನೀನೇ ಸರ್ವಶಕ್ತನು, ನೀನೇ ಸೃಷ್ಟಿಕರ್ತನು ಅಂತ. ಆ ಹಾಡನ್ನು ಹೌದು, ಅದು ಹಾಡಲ್ಲ, ಖಂಡಿತ ಖಂಡಿತ. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ, ನೀನೆ ಸರ್ವಶಕ್ತನು, ನೀನೆ ಸೃಷ್ಟಿಕರ್ತನು. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ, ನೀನೆ ಸರ್ವಶಕ್ತನು, ನೀನೆ ಸೃಷ್ಟಿಕರ್ತನು. ನಾನಿನ್ನನ್ನು ಆರಾಧಿಸುವೆ, 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 ನಾನಿನ್ನನ್ನು ಆರಾಧಿಸುವೆ. ತುಂಬ ಚೆನ್ನಾಗಿದೆ ಹಾಡು. ದೇವ್ರ ದೇವರು ನಮಗೆ ಸ್ತೋತ್ರವಾಗಲಿ. ಇದು CD-ಯಲ್ಲಿ ಒಟ್ಟಿಗೆ ಎಷ್ಟು ಹಾಡುಗಳನ್ನು ಹಾಕಿದ್ದೀರಿ ಬ್ರದರ್? ಟೋಟಲ್ಲು 8 ಸಾಂಗ್ಸ್ ಹಾಕಿದ್ವಿ ಬ್ರದರ್. ಓಕೆ. ಹಾಡುಗಳೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ, ಹಾಡುಗಳೆಲ್ಲ ಕಂಪ್ಲೀಟ್ ಆದಮೇಲೆ CD ಮಾಡಬೇಕಂತ ಕೆಲವರು ಅನಿಸೋದಿಲ್ಲ. ಕೆಲವು ಜನ CD-ಗಾಗಿ ಹಾಡುಗಳನ್ನು ಬರೀತಾರೆ. ಅದನ್ನು ತುಂಬ ಹಾಡುಗಳನ್ನು ಮಾಡಬೇಕಲ್ಲ, ಅಂದರೆ ಯಾವುದೇ ಒಂದು ಅನುಭವದ ಕೊರತೆ ಇರ್ತದೆ. ಅಥವಾ ಫಸ್ಟ್ ಟೈಮ್ ಮಾಡ್ತೀರಾ, ಈಗ ಫಸ್ಟ್ ಆದಮೇಲೆ ಆಟೋಮೆಟಿಕಲಿ ಎಲ್ಲ ಸಪೋರ್ಟ್ ಮಾಡೋದು ಗೊತ್ತಾಗ್ತದೆ. ಫಸ್ಟ್ ಮಾಡೋರಿಗೆ ನಿಮಗೆ ಹೇಗೆ, ಅಂದರೆ ಈಗ ಒಬ್ಬರು ಮಾರ್ಗದರ್ಶಿ ಇಲ್ಲದೆ ನಾವು ಮಾಡಲಿಕ್ಕೆ ಕಷ್ಟ. ಯಾಕಂದರೆ ಆ ಬಗ್ಗೆ ನಮಗೆ ಯಾವುದೇ ನಾಲೆಜ್ ಇಲ್ಲ, ಅಥವಾ ಮ್ಯೂಸಿಕ್ನ ಬಗ್ಗೆ ನಾಲೆಜ್ ಇಲ್ಲ. ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಸ್ಟುಡಿಯೋ ಬೇಕು. ಕೆಲವು ಜನ ಎನಿಸ್ತಾರೆ ಒಳ್ಳೆ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಮಾಡಬೇಕು, ಹಣ ಇಷ್ಟು ಆದರೂ ಮಲ್ಪ. ಆ ಥರ ನಿಮ್ಮ ಹೇಗೆ ಪ್ಲ್ಯಾನ್ ಇತ್ತು ಬ್ರದರ್? ಅದೇ ನಾನು ಆ್ಯಕ್ಚುಲಿ CD ಮಾಡಬೇಕೆಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಆ್ಯಕ್ಚುಲಿ ದೇವರು ನನಗೆ ಪ್ರೇರೇಪಣೆ ಕೊಟ್ಟ ಮೇಲೆ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನಗೆ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿ ನನಗೆ ಮಾರ್ಗದರ್ಶನ ಸಿಗ್ತಿರಲಿಲ್ಲ. ಅಂದರೆ ನಾನು ದೇವರಿಂದ ಅನುಮತಿ ಕಾಯ್ತಾ ಇದ್ದೆ. ದೇವರು ನನಗೆ ಆ್ಯಕ್ಚುಲಿ ನಾನು ಈ ಒಂದು ನನ್ನ ಜೀವನದಲ್ಲಿ ಎಲ್ಲ ಹಂತದಲ್ಲೂ ಎಂಥ ಪರಿಸ್ಥಿತಿ ಬಂದು ದೇವ್ರಿಗೆ ಫಸ್ಟ್ ನಾನು ಮಾರ್ಗದರ್ಶನ ಕೇಳ್ತೇನೆ. ಎಲ್ಲ ಟೈಮಲ್ಲಿ ನನಗೆ ದೇವರು ನನ್ನ ಮಗ ನೀನು ಮುಂದೆ ಹೋಗು ಅಂತ ಅವ್ನ ಸ್ವರ ನನಗೆ ಅಂದರೆ ಒಂದು ಹೃದಯದಲ್ಲಿ ಅನಿಸುತ್ತೆ. ಆ ಒಂದು ಮಾತು ಕೇಳಿದ ತಕ್ಷಣ ಎಲ್ಲ ಮಾಡ್ತಿದ್ದೆ. ಈ ವಿಚಾರದಲ್ಲಿ ನನಗೆ ಅದು ದೇವರು ಹೇಳ್ತಾನೆ ಇಲ್ಲ. ನಾನು ತುಂಬ ಪ್ರಯಾಣ ಮಾಡಿದೆ, ಉಪವಾಸ ಮಾಡಿದೆ. ಮನೇಲಿ ಬಂದು ನಾನು ಸ್ವಲ್ಪ
ಪೇರೆಂಟ್ಸ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ಜೋರಾದೆ ನಾನು. CD ಮಾಡ್ಬೇಕು ನನಗೆ, ಯಾರು ಇದು ಮಾಡ್ತಿಲ್ಲ ಅಂತ. ದೇವ್ರು ನನಗೆ ಕಾಯಿಸ್ರು ಬ್ರದರ್ ಹೇಳ್ಬೇಕಂದ್ರೆ. ಯಾಕಂದ್ರೆ ದೇವ್ರು ನಮ್ಮನ್ನ ಪ್ರಿಪೇರ್ ಮಾಡಕ್ ಇರ್ತದೆ. ಖಂಡಿತವಾಗಿ. ಈಗ ನಾವು ಸುಮ್ಮನೆ ನಾವು ಸ್ವಂತ ಬಲದಿಂದ ಮಾಡಿ ಅದನ್ನ ಸಾಧಿಸಕ್ಕಾಗಲ್ಲ. ಏನಾದ್ರೂ ಮತ್ತೆ ಯಾರ ಮೇಲೆ ಆಗ್ತೀನಿ. ಹೌದು. ಹಾಗಾಗಿ ನಾನು ಒಂದು ದಿವಸ ನನ್ನ MBBS ಆದಮೇಲೆ ನಾನು ಕೇರಳ ಪ್ರಾಂತ್ಯಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗೋ ಉದ್ದೇಶ ಅಂದರೆ ನಾನು ಅಲ್ಲಿ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರಿಪರೇಷನ್ ಮಾಡ್ತಾ ಇದ್ದೆ, ಜೊತೆಗೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಅಂದ್ಕೊಂಡೆ ನಾನು ಇಲ್ಲಿ ಚೆನ್ನಾಗಿ ನಾನು ದುಡಿದು ಹಣ ಗಳಿಸಿ CD ಮಾಡ್ಬೋದು ಅಂತ. ಮಾಡ್ಬೋದು. ಅದೇ ರೀತಿಲಿ ನಾನು ಜಾಬ್ ಹುಡ್ಕೊಂಡೆ, ಜಾಬ್ ಮಾಡ್ತಾ ಇದ್ದೆ, ಚೆನ್ನಾಗಿ ಸ್ವಲ್ಪ ಸಂಪಾದನೆ ಮಾಡ್ತಿದ್ದೆ. ಆ ಹಣ ಎಲ್ಲ ಬರ್ತಿತ್ತು, ಹಾಗೆ ಹೋಗ್ತಿತ್ತು, ಉಳ್ಸೋಕ್ಕಾಗ್ತಿರ್ಲಿಲ್ಲ. ಒಂದು ದಿವಸ ಒಂದು 6 ತಿಂಗಳ ಕಾಲ ಹಾಗೆ ಆಯಿತು. ನಂತರದಲ್ಲಿ ಒಂದು ದಿವಸ ದೇವರು ನನಗೆ ಸ್ಪೆಸಿಫಿಕ್ ಆಗಿ ಮಾತಾಡಿದ್ರು. ಆರಾಧನೆ ಮಾಡಬೇಕಾದಾಗ ದೇವರು ಹೇಳಿದ್ರು, ನಾನು ದೇವ್ರಿಗೆ ಕೇಳಿದೆ, ದೇವರೇ ನನಗೆ ಹಾಡನ್ನು ಕೊಟ್ಟಿದೆಯಾ, ಪ್ರೇಯರ್ ಮಾಡಿದಾಗ ನನಗೆ ದರ್ಶನ ಕೊಟ್ಟಿದೆಯಾ, ಹಾಡು ಮಾಡು ಅಂತ. ಈಗ ನಾನು CD ಮಾಡಬೇಕಂತ ಪ್ರಾರ್ಥನೆ ಮಾಡ್ತಿದ್ದೇನೆ, ಯಾಕೆ ನನಗೆ ಉತ್ತರ ಬರ್ತಿಲ್ಲ ಅಂತ. ಆ ದಿನ ದೇವರು ನನಗೆ ಮಾತಾಡಿದ್ರು. ನಾನು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಿದ್ರೆ, ಇದು ನನ್ನ ಹಾಡಾಗಿದೆಯಾ ಅಥವಾ ಬೇರೆ ಇದು ಅಂತ ನನ್ನ ಒಂದು ಮನಸ್ಸಲ್ಲಿ ಆಗ ಅನ್ಕೋತಿದ್ದೆ. ಅಂದ್ರೆ ಈಗ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ. ಸ್ವಾಭಾವಿಕವಾಗಿ ಮನುಷ್ಯನಿಗೆ ಏನಾದ್ರು ಮಾಡ್ಬೇಕಾದಾಗ ಒಂದ್ ಕಡೆ ದೇವರ ಆತ್ಮ ನಮಗೆ ಬಲಪಡಿಸ್ತಾನೆ, ನೀನ್ ಮಾಡು ಅಂತ. ನಾವು ಆ ಪ್ರಾರ್ಥನೆ ಮಾಡಿ ಹೊರ ಬಂದ ತಕ್ಷಣ ಬೇರೆ ಆಲೋಚನೆ ಬರ್ತದೆ, ನಿನ್ನ ಹಾಡೇ ಅಲ್ಲ ಇದು, ನಿನ್ನ ಹಾಡು ಯಾರು ಆಡಕ್ಕಾಗಲ್ಲ, ನಿನ್ನ ಹಾಡು ಕೇಳಕ್ಕಾಗಲ್ಲ ಅಂತ ಇನ್ನೊಂದು ನೆಗೆಟಿವ್ ಥಾಟ್ಸ್ ಹಾರ್ತಿ. ಆ ದಿನ ನಾನು ಪ್ರಾರ್ಥನೆ ಮಾಡಬೇಕಾದಾಗ ದೇವ್ರು ನನಗೆ ಒಂದು ಮಾತನ್ನು ಹೇಳಿದ, ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸುಲಭ ಸಾಧ್ಯ ಅಂತ. ಆವಾಗ ನನಗೆ ದೇವ್ರ ಮಾತು ನನಗೆ ಅದು ಮುಟ್ಟಿತ್ತು ಹೃದಯಕ್ಕೆ. ಆವಾಗ ನಾನು ಒಂದು ಹಾಡು ಬರೆದೆ, ನಿನ್ನಿಂದ ಆಗದಂಥದ್ದು ಒಂದೂ ಇಲ್ಲ ಈ ಜಗದಲ್ಲಿ ಅಂತ. ಒಳ್ಳೆಯದು, ತುಂಬ ಚೆನ್ನಾಗಿದೆ. ದೇವರಿಂದ ಆಗದಿರೋದು ಒಂದೇ ಒಂದು ಇಲ್ಲ. ನಾವು ಎಣಿಸ್ತೀವಿ ಇದು ನನ್ನಲ್ಲಿ ಆಗಲ್ಲ, ನನ್ನ ಕೆಪಾಸಿಟಿ ಅಲ್ಲ, ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ, ಆ್ಯಕ್ಚುಲಿ ನಾನು ಒಬ್ಬ ಹಾಡುಗಾರ ಅಲ್ಲ, ನನ್ನ ಆಡುವಂಥ ಕ್ವಾಲಿಟಿನೂ ಇಲ್ಲ. ಆದರೆ ದೇವ್ರು ನನಗೆ ಕರೆದಾಗ ನಾನು ಅದಕ್ಕೆ ಒಪ್ಪಿಸ್ಕೊಟ್ಟೆ, ದೇವರು ಅದನ್ನು ಉಪಯೋಗಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಆ ಹಾಡು ನನಗೆ ಜೀವಿತನೇ ಒಂದು ಟೋಟಲಿ ಒಂದು ಬದಲಾಯಿಸ್ತು. ನನಗೆ ಯಾವ ರೀತಿಯಲ್ಲಿ ನೀವು ಹೋಗಬೇಕೆಂಬುದಾಗಿ ದೇವರ ಮಾರ್ಗದರ್ಶನ ತೋರಿಸ್ತಾರೆ. ಆ ಹಾಡು ಮುಖಾಂತರ ನಾನು ತಿರುಗಿ ಊರಿಗೆ ಬರಲಿಕ್ಕೆ ನಾನು ಹೊರಟೆ. ಅಲ್ಲಿ ಒಂದು ಸೇವೆ, ನನ್ನೊಂದು ಕೆಲಸ ಎರಡೂ ಒಂದು ದೇವರು ನನಗೆ ಸ್ಪೆಸಿಫಿಕ್ ಆಗಿ ಮಾತಾಡೋದು, ನೀನು ತಿರುಗಿ ನಿನ್ನ ಮನೆಗೆ ಹೋಗಬೇಕು, ನಾನು ಅಲ್ಲಿ ನಿನಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ ಆಲ್ಬಮ್ ಮಾಡಲಿಕ್ಕೆ ಅಂತ. ಸೊ ಆ ಮಾತನ್ನು ನಾನು ತೆಗೆದುಕೊಂಡು ನಾನು ಊರಿಗೆ ಬಂದೆ. ಹೌದು, ಹಾಡು ಮಾತು ತುಂಬ ಚೆನ್ನಾಗಿದೆ, ಹಾಡಿದ್ದು. ನಿನ್ನಿಂದಾಗದಂಥದು ಒಂದು ಇಲ್ಲ ಈ ಜಗದಿ, ನಿನ್ನ ಮಾತಿನಿಂದ ಎಲ್ಲ ಸಾಧ್ಯ. ನಿನ್ನಿಂದಾಗದಂಥದು ಒಂದು ಇಲ್ಲ ಈ ಜಗದಿ, ನಿನ್ನ ಮಾತಿನಿಂದ ಎಲ್ಲ ಸಾಧ್ಯ. ಕತ್ತಲೆಯಿಂದ ಬೆಳಕನ್ನು, ಶೂನ್ಯದಿಂದ ಎಲ್ಲವನ್ನು ನಿರ್ಮಿಸಿದಾತನೇ. ಕತ್ತಲೆಯಿಂದ ಬೆಳಕನ್ನು, ಶೂನ್ಯದಿಂದ ಎಲ್ಲವನ್ನು ನಿರ್ಮಿಸಿದಾತನೇ. ಸಾಧ್ಯವೂ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವೂ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಕತ್ತಲೆಯಿಂದ ಬೆಳಕನ್ನು, ಶೂನ್ಯದಿಂದ ಎಲ್ಲವನ್ನು ನಿರ್ಮಿಸಿದಾತನೇ. ಕತ್ತಲೆಯಿಂದ ಬೆಳಕನ್ನು, ಶೂನ್ಯದಿಂದ ಎಲ್ಲವನ್ನು ನಿರ್ಮಿಸಿದಾತನೇ. ಒಳ್ಳೆ ಕಂಪೋಸಿಂಗ್, ಒಳ್ಳೆ ಇದೆ, ಚೆನ್ನಾಗಿದೆ ಸಾಂಗ್, ಒಳ್ಳೆ ಲಿರಿಕ್ಸ್ ಒಳ್ಳೆ ಕ್ರಿಯೇಟ್ ಮಾಡಿದ್ರು, ದೇವರಿಗೆ ಸ್ತೋತ್ರ. ಆಮೇಲೆ ಊರಿಗೆ ಬಂದ ಮೇಲೆ, ಊರಿಗೆ ಬಂದ ನಂತರ ನಾನು ಮನೇಲಿ ಹೇಳಿದೆ, ದೇವರು ನನಗೆ ಮಾತಾಡಿದ್ದಾನೆ ಈಗ CD ಮಾಡಬೇಕು ಅಂತ. ಆಮೇಲೆ ನಾನು
ಯಾಕಂದರೆ ನನಗೆ ಫಸ್ಟ್ ಆಲ್ಬಮ್ ನನಗೆ ಹೇಗೆ ಡೈರೆಕ್ಟರ್ ಅಂದರೆ ಏನು, ಹೇಗೆ ಸ್ಟುಡಿಯೋ ಅಂದರೆ ಹೇಗೋ ಏನು ಗೊತ್ತಿಲ್ಲ. ಹೌದೌದು, ನಾನು ತುಂಬ ಕಡೆ ನಾನು ಹುಡ್ಕಕ್ಕೆ ಪ್ರಯತ್ನ ಮಾಡಿದೆ. ಈಗ ನಮಗೆ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಎಲ್ಲ ಈಸಿ ಆಗ್ತದೆ. ಸೊ ನಾನು ಸುಮಾರು ಮ್ಯೂಸಿಷಿಯನ್ಸಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಪ್ರಯತ್ನ ಮಾಡಿದೆ ಎಲ್ಲಿ ನಾನು ಇದು ಮಾಡಬೇಕು ಅಂತ. ನನಗೊಂದು ಕಾನ್ಸೆಪ್ಟ್ ಏನಂದರೆ, ನಾವು ಲೈವ್ ಆಗಿ ಮಾಡಬೇಕಂತ ಭಾಳ ಆಸೆ ನನಗೆ. ಒಂದು ಟೀಮ್ ಆಗಿ ನಾವೆಲ್ಲರೂ ಕೂತ್ಕೊಂಡು ಇನ್ಸ್ಟ್ರೂಮೆಂಟ್ ಹೀಗೆ ಹೌದೌದು ಲೈವ್ ಆಗಿ ರೆಕಾರ್ಡಿಂಗ್ ನನ್ನ ಕಾನ್ಸೆಪ್ಟ್ ಹಾಗೆ. ಬಟ್ ನಾವು ಬಜೆಟಿಗೆ ಮತ್ತು ಇದಕ್ಕೆ ನಮ್ಮ ಪ್ರಿಪರೇಷನಿಗೆ ಅದು ಆಗ್ತಿರ್ಲಿಲ್ಲ. ಯಾಕಂದರೆ ಮ್ಯೂಸಿಷಿಯನ್ಸ್ನ ನಾವು ಕರ್ಕೊಂಬರ್ಬೇಕು, ಮತ್ತೆ ನಾವೆಲ್ಲ ಟೀಮಾಗಿ ಕೂತ್ಕೊಂಡು ವರ್ಕ್ ಮಾಡಬೇಕು, ಪ್ರಾಕ್ಟೀಸ್ ತುಂಬ ಬೇಕಾಗುತ್ತೆ. ಹೌದೌದು ತುಂಬ ಆಗತ್ತೆ ಅಂತ. ನಂತರದಲ್ಲಿ ನಾನು ಹುಡುಕ್ಬೇಕಾದಾಗ ನಮಗೆ ಬ್ರದರ್ ಪರಿಚಯ ಆದರು. ಅವರು ಇಲ್ಲಿ ಉಡುಪಿಯಲ್ಲಿ ಪರಿಚಯ ಇದ್ದಾರೆ, ಕೆನಿ ಜರ್ಮನ್. ಅವರು ಪರಿಚಯ ಆದರು. ನಾನು ಅವ್ರಿಗೆ ಸಂಪರ್ಕಿಸಿದೆ. ಅವ್ರು ಹೇಳಿದ್ರು, ಬನ್ನಿ ನಾವು ಕೂತ್ಕೊಂಡು ನಾವೆಲ್ಲ ಪ್ಲ್ಯಾನ್ ಮಾಡೋಣ. ಅವ್ರು ನಮಗೆ ಇದರಲ್ಲಿ ನಮ್ಮ ಆಲ್ಬಮಲ್ಲಿ ಒಳ್ಳೆಯ ಒಂದು ಬೇಸ್ ಗೀಟಾರ್ಸ್ನ ಪ್ಲೇ ಮಾಡಿದ್ದಾರೆ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ನಮ್ಮ ಮ್ಯೂಸಿಕ್ ಒಂದು ಆಲ್ಬಮ್ನ ಒಂದು ಸ್ಟೆಪ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಅವರು ಒಂದು ಮಾರ್ಗದರ್ಶನ ನಮಗೆ ಕೊಟ್ಟರು. ಓಕೆ, ಅಂದರೆ ನೀವು ಇಲ್ಲೇ ಅಂದರೆ ಯಾವ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಎಲ್ಲಿ ಮಾಡಿದ್ರಿ? ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಅದು ಕೊಚ್ಚಿಯಲ್ಲಿ ಆಗಿದ್ದು. ಕೊಚ್ಚಿಯಲ್ಲಿ ಡೇವಿಡ್ ಶೌನ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವರು ಅದನ್ನ ಎಲ್ಲ ಇದು ಮಾಡಿದ್ರು. ಬಟ್ ನಾವು ವೋಕಲ್ಸ್ ಎಲ್ಲ ನಾವು ಉಡುಪಿಯಲ್ಲೇ ತಗೊಂಡ್ವಿ. ವೋಕಲ್ಸ್ ಎಲ್ಲ ನಾವು ಇಲ್ಲೇ ತಗೊಂಡ್ವಿ. ಮಿಕ್ಸಿಂಗ್ ಮಾಸ್ಟರಿಂಗ್ ಮತ್ತೆ ನಮ್ಮ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಅದು ಸಂಪೂರ್ಣವಾಗಿ ಇಲ್ಲಿ ಕೊಚ್ಚಿಯಲ್ಲಿ ಆಗಿದ್ದು. ಓಕೆ, ಈಗ ಸಿ ಡಿ ಅಂದರೆ ಒಬ್ಬೊಬ್ಬರಿಗೆ ಒಂದು ಆಸೆ ಇರ್ತದೆ. ಈಗ ಸಿ ಡಿ ಒಳ್ಳೆ ಮಾಡಿ ರಿಲೀಸ್ ಮಾಡಬೇಕು, ಕೆಲವು ಜನರಿಗೆ ತುಂಬ ಆಸೆ ಇರ್ತದೆ. ಅಂದರೆ ನೀವು ಹೇಳಿದ್ರೆ ನಿಮ್ಗೆ ಲೈವ್ ಆಗಿ ಒಂದು ಹಾಗೆ ಮಾಡಿ ರೆಕಾರ್ಡ್ ಮಾಡ್ಬೇಕಂತ, ಅದು ನಿಜವಾಗಿ ಒಬ್ಬರು ಸಾಮಾನ್ಯ. ಅದು ಯಾಕಂದರೆ ಒಂದು ದರ್ಶನ ಅಥವಾ ಒಂದು ಕನಸು ಇರ್ತದೆ ಎಲ್ಲರಿಗೆ ಓಪನ್ ಆಗಿ. ಅಂದರೆ ಅದು ತುಂಬ ಕಷ್ಟ ಇರ್ತದೆ ನಿಜವಾಗಿ. ಆದರೆ ರಿಲೀಸ್ ಮಾಡುವಾಗ ಸ್ವಲ್ಪ ಜನ ಎಲ್ಲ ಜಾಸ್ತಿ ಏನು ಅಂದರೆ ಸ್ವಲ್ಪ ಒಳ್ಳೊಳ್ಳೆ ಗೆಸ್ಟ್ಗಳನ್ನು ಕರೆಸಿ ಹೇಗೆ ನೀವು ಮಾಡಿದೆ ಬ್ರದರ್ ನೀವು? ಹೌದು, ಅದು ರಿಲೀಸ್ ಕೂಡ ದೇವ್ರ ಕೃಪೆಯಿಂದ ಅದ್ಭುತವಾಗಿ ಆಯಿತು. ನಾವು ಹಾಗೆ ನೀವು ಹೇಳಿದಾಗೆ ನನ್ನ ಜೀವಿತದಲ್ಲಿ ಯಾರು ನನ್ನ ಜೀವಿತಕ್ಕೆ ಅಂದರೆ ಒಂದು ಇನ್ಸ್ಪೈರ್ ಆಗಿದ್ರಲ್ಲ, ಸೊ ನಾವೆಲ್ಲ ಕರೆಸ್ಬಿಟ್ಟೆ ನಾನು ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಮೊದಲಾಗಿ ನಾನು ಹೇಳಿದೆ, ನಾನು ಇನ್ಸ್ಪೈರ್ ಆಗಿದ್ದು ಬ್ರದರ್ ಜಾನ್ ನ್ಯೂಟನ್ ಅವ್ರ ಟೆಸ್ಟಿಮನಿ ಕೇಳಿ. ಸೊ ನನಗೆ ಅವ್ರು ಯಾವಾಗಲೂ ನಾನು ನೆನಪು ಮಾಡ್ಕೊತಿದ್ದೆ, ಜಾನ್ ಅಣ್ಣ ಕರೆಸ್ಬೇಕಂತ. ಸೊ ನನಗೆ ಅವರು ತುಂಬ ಪರಿಚಯ ಇಲ್ಲ, ನನ್ನ ಅಣ್ಣಂಗೆ ಪರಿಚಯ. ಸೊ ನಾನು ನಮ್ಮ ಬ್ರದರಿಗೆ ಹೇಳಿದೆ, ಪ್ರದೀಪ್ ನಿಮಲ್ ಅಂತ ಡಾಕ್ಟರ್ ಅವರು ಕೂಡ. ಸೊ ಅವ್ರನ್ನ ಸಂಪರ್ಕಿಸಿದ್ರು. ಬ್ರದರ್, ನಮ್ಮ ತಮ್ಮ ನಿಮ್ಮ ಇನ್ಸ್ಪೈರ್ ಆಗಿದ್ರು. ಅವರು ಕೂಡ ಭಾಳ ಸಂತೋಷಪಟ್ಟರು, ನನ್ನಿಂದ ಒಬ್ಬರು ಇನ್ಸ್ಪೈರ್ ಆಗಿ ಆಲ್ಬಮ್ ಮಾಡಿದ್ದಾರೆ ಅಂತ. ಸಂತೋಷ ಇರುತ್ತೆ. ನಾನು ಖಂಡಿತ ಬರ್ತೇನೆ, ಆ ರಿಲೀಸ್ ಪ್ರೋಗ್ರಾಮಲ್ಲಿ ನಾನು ಇರ್ತೇನೆ ಎಂಬುದಾಗಿ. ಅದೇ ರೀತಿಯಲ್ಲಿ ನನ್ನ ಸೆಕೆಂಡ್ ಲೈಫ್ ಜರ್ನಿ ಅಂದರೆ, ನಾನು ನನ್ನ ಊರಿಂದ ಬಿಟ್ಟು ನಾನು ಹೋಗಿದ್ದು ಬಳ್ಳಾರಿಗೆ. ಅಲ್ಲಿ 2 ವರ್ಷಗಳ ಕಾಲ ನನ್ನ ಆತ್ಮಿಕ ಜೀವಿತ ಅಲ್ಲೆಲ್ಲ ನಾನು ಬದಲಾವಣೆ ಆಗಿದ್ದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ನಮ್ಮ ಸ್ಪಿರಿಚುವಲ್ ಫಾದರ್ ರೆವೆಂಡ್ ರವಿಕೃಷ್ಣನ್ ಪಾಸ್ಟರ್ ಅಂತ. ಸೊ ಅವ್ರನ್ನ ನಾನು ಚೀಫ್ ಗೆಸ್ಟ್ ಆಗಿ, ಹಾಗೂ ಜಾನ್ ನ್ಯೂಟನ್ ಚೀಫ್ ಗೆಸ್ಟ್ ಆಗಿ ಕರೆದೆ. ನಂತರದಲ್ಲಿ ನಾನು ಇದನ್ನು MBBS ಮಾಡಬೇಕಾದಾಗ ನಾನು ಗುಲ್ಬರ್ಗದಲ್ಲಿ 5.5 years ಇದ್ದೆ. ಸೊ ಅಲ್ಲಿ ನನಗೆ ಅಲ್ಲಿ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿದ ಒಂದು ಪಾಸ್ಟ್ರು, ನ್ಯೂ ಲೈಫ್ ಫೆಲೋಶಿಪ್ ಪಾಸ್ಟ್ರು ಗಣೇಶ್ ಅಂತ, ಅವ್ರನ್ನೂ ಕೂಡ ನಾವು ಅಲ್ಲಿ ನಮ್ಮ ಇದಕ್ಕೆ ರಿಲೀಸಿಗೆ ಕರೆಸಿದ್ದೆ. ದೇವ್ರ ಕೃಪೆಯಿಂದ ಎಲ್ಲರೂ ಜನ ಕೂಡಿ ಬಂದಿದ್ದರು. ಒಂದು ದೇವ್ರ ಬ್ಲೆಸ್ಸಿಂಗ್ಸಲ್ಲಿ ಇದೆಲ್ಲ ಚೆನ್ನಾಗಿ ಸ್ಟಾರ್ಟ್ ಆಯ್ತು ಅದು. ಓಕೆ, ಈಗ ಸಿ ಡಿ ನೀವು ರಿಲೀಸ್ ಮಾಡಿ ಎಷ್ಟು ಸಮಯ ಆಯಿತು? ನಾವು ರಿಲೀಸ್ ಮಾಡಿದ್ದು ಫೆಬ್ರವರಿ ತಿಂಗಳಲ್ಲಿ, ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡಿದ್ದು. ಹೇಗೆ ಜನರದೊಂದು ರೆಸ್ಪಾನ್ಸ್? ಹೌದು, ಚೆನ್ನಾಗಿದೆ. ನಮ್ಮ ಸಿ ಡಿಯಲ್ಲಿ ಒಂದು ಏನು ಮಾಡಿದ್ವಿ ಅಂದರೆ, ನಾವು ಒಂದು ಪೋಸ್ಟಲ್ ಕಾರ್ಡ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ನಮ್ಮ ಸಿ ಡಿ ಒಳಗೆ ಒಂದು ಪೋಸ್ಟಲ್ ಕಾರ್ಡ್ ಇಡೋದು, ಅದ್ರಲ್ಲಿ ನಾವು ಟೆಸ್ಟಮನಿ, ಅವ್ರ ಟೆಸ್ಟಮನಿ, ಅವ್ರು ಯಾವ ಸಾಂಗ್ ಏನು ಮುಟ್ತು ಅದನ್ನ, ಮತ್ತೆ ಇನ್ನೇನಾದ್ರು ಪ್ರಾರ್ಥನೆ ಮನವಿದ್ರೆ ಅದನ್ನ ಅವ್ರೇನಿಲ್ಲ, ಜಸ್ಟ್ ಅದು ಕಾರ್ಡನ್ನ ಡೈರೆಕ್ಟ್ ಪೋಸ್ಟ್ ಆಫೀಸ್ ಹಾಕಿದ್ರೆ ಆಯ್ತು. ಅದೇನದಲ್ಲಿ ಅದಕ್ಕೆ ದುಡ್ಡು ಖರ್ಚು ಮಾಡೋದು ಬೇಡ. ಸೊ ಹಾಗೆ ನಾವು ಅದನ್ನ ಎಲ್ಲೆಲ್ಲಿ ನಾವು ರೀಚ್ ಮಾಡಿದ್ವಿ ಅಲ್ಲಿಂದ ನಮಗೆ ರಿಪ್ಲೇಸ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅನೇಕರ ಜೀವಿತ ಒಳ್ಳೆ ಐಡಿಯಾ. ಹೌದೌದು, ಯಾಕಂದ್ರೆ ನಾವು ಹಾಡು ಕೇಳಿದ್ಮೇಲೆ ನಮಗೆ ಹೇಗಿದೆ ಅಂತ ನಮಗೆ ಸ್ಪಂದನೆ ಕೊಟ್ಟಿಲ್ಲ ಅಂತ ಗೊತ್ತಾಗಲ್ಲ. ನಮಗೆ ಅದು ಅವ್ರು ರಿಪ್ಲೈ ಕೊಟ್ಟಾಗ ನಮಗೆ ನಾವು ಏನು ಕರೆಕ್ಷನ್ಸ್ ಮಾಡಬೇಕು ಅಥವಾ ಅವರಲ್ಲಿ ಏನು ಒಂದು ಟೆಸ್ಟಮನಿ ಸಿಕ್ತು ಅಂತ ನಮಗೆ ಅದು ಬಹಳ ಸಂತೋಷ ತರುವಂಥದ್ದು.
ಮಾಡುವಂಥದ್ದಾಗಿದೆ. ಹಾಗಾಗಿ ಹೇಗಿತ್ತು ಜನರದ್ದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅಂದ್ರೆ ಸಜೆಷನ್ಗಳು ಹೇಗೆ ಬಂತು? ಸಜೆಷನ್ ಕೂಡ ಕೆಲವೊಂದು ಬಂದವು, ನೀವು ಸ್ವಲ್ಪ ಕ್ಲಾಸಿಕಲ್ ಟೈಪನ್ನ ಮಾಡಿ ಅಂತ. ಆಕ್ಚುಲಿ ನಮ್ಮ ಆಲ್ಬಮಲ್ಲಿ ಒಂದು ಕ್ಲಾಸಿಕ್ ಸಾಂಗ್ ರೆಡಿ ಇತ್ತು, ಆದರೆ ಅದು ಲಾಸ್ಟ್ ಮೂಮೆಂಟಿಗೆ ಬಿಡ್ಲಿಕ್ಕೆ ಆಗಲಿಲ್ಲ. ನಾನು ಎಲ್ಲರಿಗೂ ನಾನು ಈ ಒಂದು ಚಾನಲ್ ಮುಖಾಂತರ ವಿನಂತಿ ಮಾಡ್ತೇನೆ, ಒಂದು ಸಾಂಗ್ ಅದು ಸಂಪೂರ್ಣ ರೆಡಿ ಇತ್ತು, ಅದು ಲಾಸ್ಟ್ ಮೂಮೆಂಟಿಗೆ ಕೆಲವೊಂದು ಮಿಕ್ಸಿಂಗ್ ಮಾಡಿ ಟೈಮ್ ಆಗಲಿಲ್ಲ ಅಂತೇಳಿ ಅದು ಆಗಲಿಲ್ಲ, ಬಿಟ್ಬಿಟ್ರೆ. ಹೌದೌದು, ಅದು ಒಳ್ಳೆಯ ಒಂದು ಕ್ಲಾಸಿಕಲ್ ಚೆನ್ನಾಗಿರೋಂಥ ಹಾಡು ಅದು. ಅದನ್ನ ಈ ನೆಕ್ಸ್ಟ್ ಕಮಿಂಗ್ ಆಲ್ಬಮ್ ಅಲ್ಲಿ ನಾವು ಮಾಡ್ತೇವೆ. ಈಗ ನಾವು ಈ ಒಂದು ಆಲ್ಬಮ್ ಆದ ನಂತರ ಒಳ್ಳೆ ಅನುಭವ ಆಗಿದೆ, ಈಗ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಹಾಗಾಗಿ ಅದನ್ನೆಲ್ಲ ತಗೊಂಡು ನಾವು ಸೆಕೆಂಡ್ ಆಲ್ಬಮ್ನ ಚೆನ್ನಾಗಿ ವರ್ಕ್ ಮಾಡ್ತೀವಿ. ಆಮೇಲೆ ಹಾಗೆ, ಯಾಕಂದ್ರೆ ಫಸ್ಟ್ ಆಲ್ಬಮ್ ಅಲ್ಲಿ ಅನೇಕ ಅನುಭವಗಳನ್ನು ನಾವು ಕಲೀಲಿಕ್ಕೆ ಆಗ್ತದೆ ನಮ್ಗೆ. ಹೌದು. ಅಂದ್ರೆ ಯಾವುದೇ ಅನುಭವದ ಕೊರತೆ ಇರ್ತದೆ, ಯಾಕಂದ್ರೆ ಯಾರು ನಮಗೆ ಒಂದು ಬೆನ್ ತಟ್ಟಿ ಮುಂದೆ ಕಳಿಸೋರು ಯಾರು ಇರೋದಿಲ್ಲ, ಸ್ವಂತ ನಾವಾಗಿ ನಾವು ಮಾಡಬೇಕಾಗ್ತದೆ. ಅದು ಎರಡನೇ ಆಲ್ಬಮಲ್ಲಿ ನಿಜವಾಗಿ ಕರೆಕ್ಷನ್ ಮಾಡ್ಕೊಳ್ಬೋದು. ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ಅನೇಕ ಸೇವಕರನ್ನು ಸಂದರ್ಶನ ಮಾಡುವಾಗ ಅವರಲ್ಲಿ ಹೇಳಿದ್ದೆಲ್ಲ ಮಾತು ಒಂದೇ, ಯಾರು ಮಾರ್ಗದರ್ಶನ ಇಲ್ಲದೆ, ಯಾರು ಬೆನ್ನು ತಟ್ಟುವವರು ಅಥವಾ ಪ್ರಾರ್ಥನೆ ಮಾಡುವವರು, ಹೋಗು ನಾನಿದ್ದೆ ಅಂತ ಹೇಳುವವರು ಯಾರಿಲ್ಲ. ಆದರೆ ಈ ಒಂದು ವೇದಿಕೆಯಲ್ಲಿ ತುಂಬ ಜನ ಅಂದರೆ ಇದು ಮಾಡಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ, ಯಾರು ಬೇಕಾದರೆ ನನ್ನ ಹತ್ರ ಬರಲಿ ಅಂತ ತುಂಬ ಸೇವಕರು. ಅದು ನಾನು ದೇವರಿಗೆ ನಾನು ಧನ್ಯವಾದ ಹೇಳ್ತೇನೆ, ಯಾಕಂದರೆ ಅಂತ ಹೇಳುವವರು ಯಾರಿಲ್ಲ ಈ ಕಾಲ. ಈ ಒಂದು ಸಮಯದಲ್ಲಿ ನನಗೆ ನೆನಪಾಗ್ತದೆ, ನಾನು ಈ ಕಾರ್ಯಕ್ರಮ ನೋಡಿದ್ದೀನಿ. ನನ್ನ ಆಲ್ಬಮ್ ನಾನು ಅಂದರೆ ಎಲ್ಲ ವರ್ಕ್ ಮಾಡ್ತಿದ್ವಿ, ಆದರೆ ನಮಗೆ ಕೆಲವೊಂದು ಮಾರ್ಗದರ್ಶನ ಬೇಕಾಗಿತ್ತು ಕರೆಕ್ಟಾಗಿ. ಈ ಕಾರ್ಯಕ್ರಮದಲ್ಲಿ ನೀವು ಪಾಸ್ಟರ್ ಅನಿಲ್ ಗೌಡ್ರವ್ರನ್ನ ಇಂಟರ್ವ್ಯೂ ಮಾಡಿದ್ರಿ, ಸೊ ಆ ಕಾರ್ಯಕ್ರಮ ನನಗೆ ಮುಟ್ಟಿತು. ಪಾಸ್ಟರ್ ನಮಗೆ ಅವ್ರು ಹೇಳಿದ್ರಲ್ಲ, ನೀವು ಪ್ರಾಮಿಸ್ ಮಾಡಿದ್ರಿ ಬರ್ರಿ, ಏನೇ ಬಾರಿಸಿದ್ರೆ ಬರ್ರಿ ಅಂತ. ಸೊ ನಾನು ಅದನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ನಾನು ನಮ್ಮ ಬ್ರದರ್ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಕೂಡ ಈ ಆಲ್ಬಮಿಗೆ ಒಂದು ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಅಂದ್ರೆ ನಾವು ಸಿಡಿನ ಹೇಗೆಂದ್ರೆ ಸಿಡಿ ಅಂದ ತಕ್ಷಣ ಅನ್ಕೊಂತಾರೆ ರೆಕಾರ್ಡಿಂಗ್ ಆಗತ್ತೆ ಅದು ಬಂದ್ಬಿಡುತ್ತೆ ಅಂತ, ಹಂಗಿರಲ್ಲ. ಅದು ತುಂಬಾ ವರ್ಕ್ ಇದೆ. ಸಿಡಿ ರೆಕಾರ್ಡಿಂಗ್ ಆದ್ಮೇಲೆ ಕೂಡ ಅದು ಮಿಕ್ಸಿಂಗ್ ಮಾಸ್ಟರಿಂಗ್ ಆಗತ್ತೆ, ಮತ್ತೆ ಅದು ಪ್ರಿಂಟಿಂಗ್ ಎಲ್ಲ ಆಗ್ಬೇಕು, ಈಗ ಸ್ಟಾಂಪಿಂಗ್ ಆಗ್ಬೇಕು, ಅವು ಬೈಂಡಿಂಗ್ ವರ್ಕ್ಸ್ ಎಲ್ಲ ಆಗ್ಬೇಕು. ಅವೆಲ್ಲ ಏನ್ ಮಾಡ್ತಾರೆ, ಈಗ ಕೆಲವೊಂದು ಕಡೆಯಲ್ಲಿ ಮೋಸ ಮಾಡ್ತಾರೆ. ಈಗ ತುಂಬಾ ಜನರಿಗೆ ಮೋಸ ಆಗಿದೆ. ಅದು ಒಂದು 4 rupees ಆಗೋ ವರ್ಕನ್ನು 10 rupees ಅಂತ ಹೇಳ್ತಾರೆ. ಈಗ ನೀವು ಅದನ್ನು 3000 ಕಾಪೀಸ್ ಮಾಡಿದ್ರೆ ಸುಮಾರು ನಿಮ್ಮ ದುಡ್ಡು ಲಾಸ್ ಆಗುತ್ತೆ. ಆ ಟೈಮಲ್ಲಿ ನಾವು ಪಾಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ನಿಮ್ಮೆಲ್ಲ ಮಾಡಿದ್ಮೇಲೆ ಬರ್ರಿ, ನಾನು ನಿಮಗೆ ಕರೆಕ್ಟಾಗಿ ಒಂದು ಗೈಡೆನ್ಸ್ ಕೊಡ್ತೀನಿ ಅಂತ. ನಾವು ಅಲ್ಲಿ ಹೋದ್ವಿ, ಪಾಸ್ಟರ್ ಅವರು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ತೋರಿಸಿದ್ರು. 3000 ಕಾಪೀಸ್ ಮಾಡಿದ್ವಿ, ಅದ್ಭುತವಾಗಿ ಅದು ಕ್ವಾಲಿಟಿ ಆಗಲಿ ಒಂದು ಒಳ್ಳೆ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಒಂದು ಸಹಾಯ ಆಯ್ತು, ಉಪಕಾರ ಆಯ್ತು, ದೇವರಿಗೆ ಸ್ತೋತ್ರ. ಅಂದ್ರೆ ಅದೇ ಈಗಿನ ಕಾಲದಲ್ಲಿ ಎಲ್ಲ ಖಾಲಿ ಎಳೆಯೋರು ಜಾಸ್ತಿ, ಅಂದ್ರೆ ಸಪೋರ್ಟ್ ಮಾಡೋದು ತುಂಬಾ ಕಡಿಮೆ. ಇದರಿಂದಾಗಿ ಅನೇಕ ಜನರಿಗೆ ಅದೇ ಉದ್ದೇಶ, ನಿಮ್ಗೆ ತುಂಬಾ ಈ ಒಂದು ಕಾರ್ಯಕ್ರಮ ಮುಖಾಂತರ ಒಂದು ಸಹಾಯ ಆಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನೂ ಅನೇಕ ಯವನಸ್ಥರುಗಳು ಇರ್ಬೋದು, ಯಾಕಂದ್ರೆ ಈ ಒಂದು ವೇದಿಕೆಯಲ್ಲಿ ಅನೇಕ ಜನರನ್ನು ನಾನು ಸಂದರ್ಶನ ಮಾಡುವಾಗ ಪುಸ್ತಕಗಳಲ್ಲಿ ಹಾಡುಗಳನ್ನು ಹಾಗೆ ಬರೆದಿಟ್ಕೊಂಡ್ರೆ ಎಷ್ಟೋ ಜನ ಇದ್ದಾರೆ, ಒಳ್ಳೊಳ್ಳೆ ಹಾಡುಗಳು. ಅದ್ಭುತ ಅನಿಸ್ತದೆ, ವಿಚಿತ್ರ ಅನಿಸ್ತದೆ. ಯಾಕಂದರೆ ಎಲ್ಲಿದ್ರಪ್ಪ ಇವರು ಇಷ್ಟು ಸಮಯ ತನಕ ಅಂದರೆ ಹಾಗೆ ಅನಿಸ್ತದೆ. ಯಾಕಂದರೆ ಎಷ್ಟೋ ಜನ ನಾನು CD ಮಾಡಿದವ್ರನ್ನ ನಾನು ತುಂಬ ಜನ ನೋಡಿದ್ದೇನೆ, ಹಾಡುಗಳನ್ನು ಒಳ್ಳೊಳ್ಳೆ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ಆದರೆ ಹಣದ ಸಮಸ್ಯೆ, ಅಂದರೆ ಎಲ್ಲೋ ತುಂಬ ಕಡೆಯಲ್ಲಿ ಮೋಸ. ಅದನ್ನು ಹೇಳಿದಾಗೆ 3 ರೂಪಾಯಿ ಇದನ್ನು ಒಂದು 10 ರೂಪಾಯಿಗೆ, ಅಂದರೆ ನಮ್ಗೆ ಯಾವುದಕ್ಕೆ ಅಂದರೆ ಗೊತ್ತಿಲ್ಲ, ಯಾವ್ದ ಬಗ್ಗೆ ಯಾವುದೇ ಒಂದು ಅನುಭವ ಇಲ್ಲ, ನಮಗೆ ಕೂಡ ಯಾವುದೇ ಅನುಭವ ಇಲ್ಲ. ಇಲ್ಲಿ ಕೂತ್ಕೊಂಡು ನಾವು ಹೇಳಲಿಕ್ಕೆ ಸುಲಭ, ಆದರೆ ಅದರಲ್ಲಿ ನೀವು ಹತ್ತಿರ ಹೋಗಿ ಅದರಲ್ಲಿ ನೀವು ಎಂತ ಹೇಳ್ತಾರೆ ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗಿದೆ. ಹಾಗೆ ನಮಗೆ ಅಂದರೆ ಕೆಲವು ಜನಕ್ಕೆ ಹೇಳೋದು ಮುಖ ನಮ್ಗೆ ಗೊತ್ತಾಗ್ತದೆ. ತುಂಬ ಜನ ಈಗ ಮ್ಯೂಸಿಕ್ ಅಷ್ಟೇ CD ಎಲ್ಲ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ CD ಕೊಡಲೇ ಇಲ್ಲ, ಫಸ್ಟ್ ಒಂದ್ಸಲ ಪೇ ಮಾಡಿದ್ರಂತೆ. ಅಂದರೆ ಅದೇ ಮಾಸ್ಟರಿಂಗ್ ತರಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ, ಎಷ್ಟು ಸಮಸ್ಯೆಗಳನ್ನು. ಹಾಗೆ ಅದಕ್ಕೆ ಅವ್ರು ಹೇಳ್ತಿದ್ರು, ಮೋಸ ಹೋಗಬೇಡಿ ನೀವು, ಕಡಿಮೆಯಲ್ಲಿ ಆಗ್ತದೆ, ಒಬ್ಬರ ಸರಿಯಾದ ವ್ಯಕ್ತಿನ ಅದಕ್ಕೆ ಪ್ರಾರ್ಥನೆ ಮಾಡಿ. ನಿಜವಾಗಿ ಖಂಡಿತ. ಯಾಕಂದ್ರೆ ಎಲ್ಲವೂ ಕೂಡ ಇದು ಅಂದ್ರೆ ದೇವರು ಒಂದ್ ವೇಳೆ ನಮಗೆ ಇದು ಮಾಡು ಅಂತ ಹೇಳಿದ್ಮೇಲೆ ಅದನ್ನ ಪರಿಪೂರ್ಣ ಮಾಡೋತನ ಆತನೇ, ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನ ಆತನೇ. ನಾವು ಆತನ ಮೇಲೆ ಭರವಸೆ ಇಡಬೇಕು, ಎಲ್ಲದಕ್ಕೂ ನಾವು ದೇವ್ರು ಕೇಳ್ಬೇಕು. ನಾವು ಕೆಲಸದ ಏನ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಕೇಳಲ್ಲ. ಆಮೇಲೆ ನಾವು ಮೋಸ ಹೋದ್ಮೇಲೆ ಆಮೇಲೆ ಬಂದು ದೇವ್ರು ವ್ಯತೆ ಬಿಟ್ರೆ ದೇವ್ರು ಸಹಾಯ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಆದ್ರೆ ನಾನೇನು ಎಲ್ಲ ಯಂಗ್ಸ್ಟರ್ಸಿಗೆ ನಾನು ಎಂಕರೇಜ್ ಮಾಡ್ತೀನಿ, ನೀವು ಹಾಡು ಬರೀರಿ. ಯಾಕಂದ್ರೆ ನನ್ನ ಜೀವಿತದಲ್ಲಿ ಅನುಭವ ಆಗಿದೆ, ತುಂಬ ಸತಿ ಬೇಸರ ಆಗಿಬಿಟ್ಟು ನಾನು ಹಾಡು ಬರೆಯೋದೇ ಬೇಡ ಇನ್ಮೇಲೆ, ಇನ್ನು ಹಾಡೋದೇ ಬೇಡ ಅಂತ. ಹಾಗೆ ಒಂದ್ಸತಿ ಮನಸ್ಸಲ್ಲಿ ಅಂದ್ರೆ ನೆಗೆಟಿವ್ ಫೀಲಿಂಗ್ಸ್, ಆ ನೆಗೆಟಿವ್ ಫೀಲಿಂಗ್ಸ್ನ ತೆಗೆದುಹಾಕಿ ಪರಿಶುದ್ಧ ಆತ್ಮನು ನಿಮ್ಗೆ ಸಹಾಯ ಮಾಡ್ತಾನೆ. ಖಂಡಿತವಾಗಿ ನೀವು ಬರಿತಾನೇ ಇರಿ, ಬರಿತಾನೆ ಇರಿ, ಪ್ರಾರ್ಥನೆ ಮಾಡ್ತಾ ಇರಿ, ಕಾತ್ಕೊಳ್ಬೇಕು ದೇವರಲ್ಲಿ.
ಹೌದೌದು, ಒಂದು ಸಮಯ ಕೊಡ್ತಾನೆ, ಅವಾಗ ಎಲ್ಲವೂ ಕೂಡ ಪರಿಪೂರ್ಣವಾಗಿ. ಖಂಡಿತ, ಯಾಕಂದ್ರೆ ನಿಮ್ಮ ಒಂದು ಸಾಕ್ಷಿಯಲ್ಲಿ 10 ವರ್ಷಗಳು ಆ ಸಮಯ ತನಕ ನೀವು ಕಾದ್ಕೊಂಡ್ರೆ ನಿಜವಾಗಿ ನಾವು ದೇವ್ರ ರೈಟ್ ಟೈಮ್ನಲ್ಲಿ ನೋಡಿ ಎಷ್ಟು ಒಳ್ಳೆ CD ಅಥವಾ ಯಾವುದೇ ಒಂದು ನಿಜವಾಗಿ ಎಲ್ಲ ಹಾಡುಗಳು ಚೆನ್ನಾಗಿದೆ ತುಂಬ. ಇದರಲ್ಲಿ ಹೌದು, ತುಂಬ ನಿಮ್ಗೆ ಇಷ್ಟವಾದ ಹಾಡು ಇರ್ಬೋದು. ನಮ್ಮ ಆಲ್ಬಮ್ ಅಲ್ಲ, ನಮ್ಮ ಆಲ್ಬಮಲ್ಲಿ ಎಲ್ಲ ಸಾಂಗ್ ನಿಮ್ಮ ನಾನು ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸು ಜೀವು, ಈ ಒಂದು ಹಾಡನ್ನು ನಾನು ಭಾಳ ಇಷ್ಟಪಡ್ತೇನೆ. ಇದು ನನಗೆ ಹಾಡು ಹೇಗೆ ಸಿಕ್ತಂದರೆ, ಆರಾಧನೆ ಮಾಡಬೇಕಾದಾಗ ಒಂದು ಸಭೆಯಲ್ಲಿ ಆರಾಧನೆ ಮಾಡ್ತಾಯಿದ್ದೆ ನಾನು ಗುಲ್ಬರ್ಗದಲ್ಲಿ ಇರಬೇಕಾದಾಗ. ಒಂದು ಯೌವನಸ್ಥರ ಒಂದು ಕೂಟ ಅಂತ ಎವ್ರಿ ಸಂಡೇ ಆಫ್ಟರ್ನೂನ್ ಆಗ್ತದೆ. ಸೊ ಆ ಒಂದು ಪ್ರೇಯರಲ್ಲಿ ನಾನು ವರ್ಷಿಪ್ನ ನಾವು ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನನಗೆ ಹಾಡು ಸಿಕ್ತು. ಆ ಹಾಡು ನನಗೆ ಭಾಳ ಇಷ್ಟ ಆ ಸಮಯದಲ್ಲಿ. ಯೇಸುವೇ ಮಾರ್ಗವು, ಯೇಸುವೇ ಸತ್ಯವು, ಯೇಸುವೇ ಜೀವವು ಎಂದೆಂದಿಗೂ. ಯೇಸುವೇ ಮಾರ್ಗವು, ಯೇಸುವೇ ಸತ್ಯವು, ಯೇಸುವೇ ಜೀವವು ಎಂದೆಂದಿಗೂ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ಯೇಸುವೇ ಮಾರ್ಗವು, ಯೇಸುವೇ ಸತ್ಯವು, ಯೇಸುವೇ ಜೀವವು ಎಂದೆಂದಿಗೂ. ನನಗಾಗಿ ನೀನು ಶಿಲುಬೆಯ ಮೇಲೆ ಪರಿಶುದ್ಧ ರಕ್ತವ ಸುರಿಸಿದೆ. ನನ್ನ ಪಾಪ ಅಳಿಸಿ ನನ್ನ ರೋಗ ನೀಗಿದೆ, ಎಲ್ಲ ಗಾಯವನ್ನು ಸಹಿಸಿದೆ. ಮರಣವ ಜಯಿಸಿ ನಿತ್ಯ ಜೀವ ನೀಡಿದೆ, ನನ್ನನ್ನು ನೀರಕ್ಷಿಸಿದೆ. ಮರಣವ ಜಯಿಸಿ ನಿತ್ಯ ಜೀವ ನೀಡಿದೆ, ನನ್ನನ್ನು ನೀರಕ್ಷಿಸಿದೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾದ ಹಾಡನ್ನು ದೇವರು ನಿಮ್ಮ ಮುಖಾಂತರ ನಾವೆಲ್ಲ ಹಾಡುವಂತೆ ದೇವರು ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ನಿಜವಾಗಿ ತುಂಬ ಸಂತೋಷ ಆಗ್ತದೆ. ಮುಂದಿನ CD ಆದಷ್ಟು ಬೇಗ ನಿರೀಕ್ಷೆ ಅಂದರೆ ಬೇಗ ಅಥವಾ ಪ್ಲ್ಯಾನ್ ಮಾಡಿದ್ರೆ ಅಥವಾ ಸ್ವಲ್ಪ ಹೇಗೆ? ಆ್ಯಕ್ಚುಲಿ ನೆಕ್ಸ್ಟ್ ಒಂದು ಸೆಕೆಂಡ್ ಆಲ್ಬಮನ್ನು ನಾನು ಹಾಗೆ ಹೇಳಿದೆ ಲೈವ್ ಆಗಿ ಮಾಡ್ತಿದ್ದೀವಿ ಅಂತ. ಸೊ ನಾವು ಲೈವ್ ಆಗಿ ಮಾಡ್ತಿದ್ದೀವಲ್ಲ ಸೆಕೆಂಡ್ ಆಲ್ಬಮನ್ನು. ದೇವ್ರ ಕೃಪೆ ಮಾಡಿದ್ದಾನೆ. ನಾವೊಂದು ಕನ್ನಡ ವರ್ಷಿಪ್ ಬ್ಯಾಂಡ್ ಅಂತ, ಹೌದೌದು, ನಾ ಅದನ್ನು ಆಲ್ಬಮಲ್ಲಿ ನಾವು ಮಾಡಬೇಕಾದಾಗ ಬ್ಯಾಂಡ್ ಫಾರ್ಮ್ ಆಗಿರಲಿಲ್ಲ. ಆದರೆ ದೇವ್ರ ಕೃಪೆಯಿಂದ ಒಂದು ಬ್ಯಾಂಡ್ ಫಾರ್ಮ್ ಮಾಡಿದ್ದೀವಿ. ದೇವ್ರು ನಮಗೆ ಹೌದೌದು ಒಳ್ಳೆಯ ಅಂದರೆ ಮ್ಯೂಸಿಷಿಯನ್ಸ್ನ ದೇವ್ರು ಕೊಟ್ಟಿದ್ದಾನೆ, ಆರಾಧಕರನ್ನ ದೇವ್ರ ಮಕ್ಕಳನ್ನ ಕೊಟ್ಟಿದ್ದಾನೆ. ಸೊ ಸೆಕೆಂಡ್ ಆಲ್ಬಮಲ್ಲಿ ನಾವು ಲೈವ್ ಆಗಿ ನಾವು ಅದು ಕಾನ್ಸೆಪ್ಟನ್ನ ತರ್ತಾ ಇದ್ದೀವಿ. ಅದು ವಿತಿನ್ ಒಂದು 6 monthsಲ್ಲಿ ಅದನ್ನು ಸ್ಟಾರ್ಟ್. ಸಾರಿ, ನಾನು ಕ್ಷಮಿಸಬೇಕು, ಯಾಕಂದರೆ ನಾನು ನಿಮ್ಮ ಹತ್ರ CD ಹೆಸರು ಕೇಳಿಲ್ಲ. CD ಹೆಸರು ಅಥವಾ ನೀವು ಫಸ್ಟ್ ಟೈಮ್ ನೀವು ಹೇಳಿದ್ರಿ 10 ವರ್ಷಗಳ ಹಿಂದೆ ಅವಾಗಲೇ ಪ್ಲಾನ್ ಮಾಡಿದ್ರ ದೇವರು? ಅಂದರೆ ಕೆಲವು ಜನ ಟೈಟಲ್ ಫಸ್ಟ್ ದೇವರು ಕೊಡ್ಬೋದು, ಅಂದರೆ ಅವರೊಬ್ಬರೊಬ್ಬರು ಕನಸಿರ್ತದೆ ಇದೇ ಟೈಟಲಲ್ಲಿ ನಾನು ಮಾಡ್ಬೋದು, ಅಥವಾ ಹಾಗೆ ಪ್ಲಾನ್ ಮಾಡಿದ್ರೆ, ಅಥವಾ ಎಲ್ಲ ಹಾಡುಗಳು ಬರೆದ್ಮೇಲೆ ಆ ಟೈಟಲ್ ಬಗ್ಗೆ ಏನಾದ್ರು? ಅದು 2 ರೀತಿ ಆಯಿತು. ಒಂದ್ಸತಿ ನನಗೆ ದೇವರು ಮೊದಲೇ ಹೇಳಿದ್ರು,
ಸೊ ನಂತರ ನಾನು ಬೇರೆ ಏನೋ ಮಾಡ್ಬೇಕಂತ ಯೋಚನೆ ಮಾಡಿದ್ದೆ. ಸೊ ಕೊನೆಯಲ್ಲಿ ಅದೇ ಅದೇ ಬಂತು ದೇವ್ರಿಗೆ ಸೋತ ದೇವ್ರು ಕೊಟ್ಟ ಮೇಲೆ. ಫಸ್ಟ್ ಹಾಡು ನಾನು ಬರ್ದಿದ್ದು ನೀನೇನ ಎಲ್ಲವೂ ಅಂತ. ಸೊ ಎಲ್ಲ ಆಲ್ಬಮ್ ಆದಮೇಲೆ ಸೊ ಇನ್ನೇನು ನಾವು ರಿಲೀಸ್ ಮಾಡ್ಬೇಕನ್ನೋ ಟೈಮಲ್ಲಿ ಅದೇ ಒಂದು ಹೆಸರಲ್ಲಿ ಇನ್ನೊಂದು ಆಲ್ಬಮ್ ಬಂತು. ನಮ್ಮ ಬ್ರದರ್ ಪ್ರವೀಣ್ ಅವ್ರು ರಿಲೀಸ್ ಮಾಡಿದ್ರು. ಅಂದ್ರೆ ನೀನೇನೆಲ್ಲೋ ಅಂತಲ್ಲ, ಎಲ್ಲ ನೀನೇ ಯೇಸುವೆ ಅಂತ ಬಂತು. ಅದು ಒಳ್ಳೆ ಆಲ್ಬಮ್, ಒಳ್ಳೆ ಹಾಡಿದೆ ಅಲ್ಲಿ. ಅದೇ ನಾವು ಏನಂದ್ರೆ ಆಲ್ಬಮ್ ಹೆಸರು ಸೇಮ್ ಆಗ್ತದಲ್ಲ ಅಂತ ನಾವು ಆಮೇಲೆ ಅನ್ಸ್ತು ನನಗೆ. ಹೌದು, ನನಗೆ ಹೌದು, ನಾನು ಕೇಳೋ ನನಗೆ ಗೊತ್ತಿರಲಿಲ್ಲ. ಹೌದು, ಹಾಗಾಗಿ ನಾನು ಅದನ್ನ ಬೇರೆ ಹೆಸರು ಇಡಬೇಕು ಅಂತ ನಾನು ಅನ್ಕೊಂಡೆ. ಸುಮಾರು ಹೆಸರು ನಾನು ಸ್ವಂತವಾಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವು ಬ್ಯಾಂಡಾಗಿ ಕೂತ್ಕೊಂಡು ಕೇಳಿದ್ವಿ ಏನೇನು ಮಾಡ್ಬೇಕಂತ. ಸುಮಾರು ಸಜೆಷನ್ ಕೇಳಿದ್ವಿ. ಎಲ್ಲ ನಮಗೆ ಸ್ಯಾಟಿಸ್ಫೈ ನಂಬದೇ ಇರ್ತಿರ್ಲಿಲ್ಲ. ಏನೇ ಮಾಡಿದ್ರು ಫಸ್ಟ್ ನಾವು ಪ್ಲಾನ್ ಮಾಡಿದ್ಮೇಲೆ ಅದೇ ಒಳಗೆ ಉಳಿತಿದೆ. ಲಾಸ್ಟಿಗೆ ನಾವು ಅದನ್ನೇ ನೀನೇ ನನ್ನೆಲ್ಲವೂ ಮಾಡೋಣ ಅಂತ ಹೇಳಿ ಅದನ್ನೇ. ಒಳ್ಳೆ ಚೆನ್ನಾಗಿದೆ ಅವ್ರದ್ದು. ಎಲ್ಲ ನೀನು ಯೇಸುವೆ. ಹೌದು, ಎಲ್ಲ ನೀನು ಯೇಸುವೆ, ನೀನೇ ನನ್ನೆಲ್ಲವೂ. ಹೌದು, ದೇವರು ಏನಾದ್ರೂ ಕರ್ತನಿಗೆ ಮಹಿಮೆ ಆದ್ರೆ. ಹೌದು ಹೌದು ಹೌದು. ಓಕೆ, ನೀನೇ ನನ್ನ ಎಲ್ಲವೂ. ಫಸ್ಟ್ ಅದು ಅದರಲ್ಲಿ ನೀವು ಫಸ್ಟ್ ಸಾಂಗ್ ಬರೆದ್ರೆ ಹೇಗೆ ಬಾ? ನೀನು ನನ್ನ ಎಲ್ಲವಲ್ಲಿ ನಾನು ಮೊದಲಿನ ಹಾಡಿದ್ನಲ್ಲ ಅದೇ ಫಸ್ಟ್ ಸಾಂಗ್. ಅದೇ ನಾನು ಹೇಳಿದ್ನಲ್ಲ 2007ನೇ ಇಸ್ವಿಲಿ ನನ್ನ ಜೀವಿತ ಬದಲಾಯಿತು, ಅದೇ ಫಸ್ಟ್ ಸಾಂಗ್. ಅದನ್ನೇ ನೀನೇನೆಲ್ಲವೂ ಅಂತ ಮಾಡಿದ್ದು. ಇದು ನನ್ನ ಹಾಡಲು ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು.